ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ದೆಹಲಿಯಲ್ಲಿ ನಡೀತಾ ಇರೋ ಕಾಕ್ರೋಚ್ ಹೋರಾಟ ಮೋದಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. 20 ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದ ಸೋನಂ ವಾಂಗ್ಚುಕ್ ಪ್ರತಿಭಟನೆ ಕೈ ಬಿಟ್ರು. ಈ ಜೆನ್ಜಿಗಳು ಹೋರಾಟದಿಂದ ಹಿಂದೆ ಹೆಜ್ಜೆ ಇಟ್ಟಿಲ್ಲ. ದಿನದಿಂದ ದಿನಕ್ಕೆ ದೇಶವ್ಯಾಪ್ತಿ ಹೋರಾಟ ಜಾಸ್ತಿ ಆಗ್ತಾ ಇದೆ. ಹೀಗಾಗಿಯೇ ಪ್ರಧಾನಿ ಮೋದಿ ಮಿಡ್ನೈಟ್ ಸಂದೇಶ ಕಳಿಸಿದ್ದಾರೆ. ಮೊನ್ನೆ ಮಧ್ಯರಾತ್ರಿ ವಿಡಿಯೋ ಮಾಡಿದ್ದ ಮೋದಿ ನಿನ್ನೆಯೂ ಸಂದೇಶವೊಂದನ್ನ ಕಳಿಸಿದ್ದಾರೆ. ಈ ಮೂಲಕ ದೊಡ್ಡ ಹೆಜ್ಜೆ ಇಡೋದಕ್ಕೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಇತ್ತ ಸೋನಂ ಉಪವಾಸ ಕೈ ಬಿಡ್ತಾ ಇದ್ದಂತೆ 10 ಆರೋಪ ಹುಟ್ಕೊಂಡಿದೆ. ಸೋನಂರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಮೊದಲು ಆರೋಪಿಸಿದವರೇ ಈಗ ಹೈಜಾಕ್ ಮಾಡಿದ್ದಾರೆ ಅನ್ನೋ ಲೇಬಲ್ ಅಂಟಿಸ್ತಿದ್ದಾರೆ. ಹೀಗಾಗಿ ನಿಜಕ್ಕೂ ಸೋನಂ ಅವರಿಗೆ ಗಾಳ ಹಾಕಲಾಗಿದೆಯಾ? ಮೋದಿಯ ಮಿಡ್ನೈಟ್ ಸಂದೇಶದ ಹಿಂದಿರೋ ಒಳಾರ್ಥ ಏನು? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಭಾರತದಲ್ಲಿ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದು 12 ವರ್ಷ ಆಯಿತು. ದೇಶದ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ 12 ವರ್ಷ ಪ್ರಧಾನಿಯಾಗಿ ಆಡಳಿತ ನಡೆಸಿದ ಉದಾಹರಣೆ ಇಲ್ಲ. ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಇಲ್ಲಿವರೆಗೂ ಇಷ್ಟು ಸುದೀರ್ಘ ಆಡಳಿತ ನಡೆಸಿದವರು ಯಾರೂ ಇಲ್ಲ. ಅದೆಷ್ಟೋ ಪ್ರಧಾನಿಗಳು ಬಂದು ಹೋದ್ರು, ಅದೆಷ್ಟೋ ಮಂದಿ ಒಳ್ಳೊಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಅಷ್ಟೇ ಯಾಕೆ, ಮನಮೋಹನ್ ಸಿಂಗ್ ಕೂಡ 2 ಬಾರಿ ಪ್ರಧಾನಿಯಾಗಿದ್ರು. ಆದ್ರೆ 3ನೇ ಅವಧಿಗೆ ಪ್ರಧಾನಿಯಾದ ಇತಿಹಾಸವೇ ಇಲ್ಲ. ಆದ್ರೆ ಅದನ್ನ ಸಾಧಿಸಿ ತೋರಿಸಿದವರು ಪ್ರಧಾನಿ ನರೇಂದ್ರ ಮೋದಿ. ಈ 12 ವರ್ಷದ ಆಡಳಿತದಲ್ಲಿ ಪ್ರಧಾನಿ ಮೋದಿಗೆ ಈ ಪರಿಯ ವಿರೋಧ ವ್ಯಕ್ತ ಆಗಿದ್ದೇ ಇಲ್ಲ. ಮೋದಿ ಸರ್ಕಾರದ ವಿರುದ್ಧ ಇಷ್ಟು ಮಟ್ಟಿಗಿನ ಹೋರಾಟ ನಡೆದಿದ್ದೂ ಇಲ್ಲ. ಆದ್ರೆ ಈ ಬಾರಿ ದೇಶಾದ್ಯಂತ ವಿರೋಧ ವ್ಯಕ್ತ ಆಗ್ತಾ ಇದೆ. ಎಲ್ಲೆಲ್ಲೋ ಮೋದಿ ಸರ್ಕಾರದ ವಿರುದ್ಧ ಘೋಷಣೆ ಮೊಳಗ್ತಾ ಇದೆ. ಇದೊಂಥರ ಹೇಗಾಗಿದೆ ಅಂದ್ರೆ ಕೋಲ್ ಕೊಟ್ಟು ಹೊಡೆಸಿಕೊಂಡಂತೆ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಭಟನೆ ಶುರುವಾದಾಗ್ಲೇ ಸಚಿವ ಧರ್ಮೇಂದ್ರ ಪ್ರಧಾನ್ರನ್ನ ಕೆಳಗಿಳಿಸಿದ್ರೆ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಹುಟ್ಕೊಳ್ತಾ ಇರ್ಲಿಲ್ಲ. ಈಗ ಸಚಿವ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಏನ್ ಬಂತು ಪ್ರಯೋಜನ? ಮೋದಿ ಸರ್ಕಾರದ ವಿರುದ್ಧ ಯಾವ ಮಟ್ಟಿಗೆ ಜನ ಸಿಟ್ಟಾಗಿದ್ದಾರೆ ಅನ್ನೋದನ್ನ ವಿಪಕ್ಷಗಳಿಗೆ ಹೇಳ್ಕೊಳ್ಳೋದಕ್ಕೆ ಇದೊಂದು ದೊಡ್ಡ ಅಸ್ತ್ರ ಆದಂತಾಗಿದೆ. ಆತ್ಮೀಯರೇ, ಕೇಂದ್ರ ಸರ್ಕಾರಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ನುಂಗಲಾರದ ತುತ್ತಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದರಿಂದಲೇ ಬಿಜೆಪಿಗೆ ಈ ಮಟ್ಟಿಗಿನ ಹೊಡೆತ ಕೊಡ್ತಿರೋದು. ಹೀಗಾಗಿ ಈ ನೀಟ್ ಲೀಕಾಸುರರ ವಿರುದ್ಧ ಕೇಂದ್ರ ಸರ್ಕಾರ ಸಮರ ಸಾರಿದೆ. ಒಬ್ರಲ್ಲ ಇಬ್ರಲ್ಲ 47 ನ್ಯಾಟ್ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿ ಕೇಂದ್ರ ಶಿಕ್ಷಣ ಸಚಿವಾಲಯ ಆದೇಶ ಹೊರಡಿಸಿದೆ. ಯಾಕಂದ್ರೆ ಈ NDA ಅಧಿಕಾರಿಗಳೇ ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋದು. ಒಂದು ವೇಳೆ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೂ ಕೂಡ ಇವರ ಬೆನ್ನ ನೆರಳಲ್ಲೇ ಆಗಿತ್ತು. ಹೀಗಾಗಿ 47 ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಲಾಗಿದ್ದು, ಅದರ ಜೊತೆಗೆ ಹಲವರ ಮೇಲೆ ಕೇಸ್ ಕೂಡ ದಾಖಲಿಸಿದ್ದಾರೆ. ಹಾಗೆ ಕೆಲ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೂ ಸಿದ್ಧತೆ ಮಾಡಿಕೊಂಡಿದ್ದು ಪ್ರಧಾನಿ ಮೋದಿ ಮತ್ತೊಂದು ವಿಡಿಯೋ ಸಂದೇಶ ರವಾನಿಸಿದ್ದಾರೆ. ಮೊನ್ನೆ ಮಧ್ಯರಾತ್ರಿ ವಿಡಿಯೋ ಹಂಚಿಕೊಂಡಿದ್ದ ಮೋದಿ ನಿನ್ನೆಯೂ ವಿಡಿಯೋವೊಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಸಲಹೆ ನೀಡಿದ ಎಲ್ಲರಿಗೂ ಧನ್ಯವಾದ ಅಂತಷ್ಟೇ ಹೇಳಿ ಮುಗಿಸಿದ್ದಾರೆ. ಆದ್ರೆ ಬಿಜೆಪಿ ಪಕ್ಷದೊಳಗೆ ಎಲ್ಲಾ ನಾಯಕರಿಗೂ ಒಂದಿಷ್ಟು ಸಂದೇಶ ರವಾನಿಸಿದಂತೆ ಎಲ್ಲ ಕೇಂದ್ರ ಸಚಿವರು ಸೋಷಿಯಲ್ ಮೀಡಿಯಾಗಳನ್ನ ಹೆಚ್ಚು ಬಳಸಿ ಈ ಮೂಲಕ ಜನರನ್ನ ಜಾಗೃತಿ ಮೂಡಿಸುವ ಕೆಲಸ ಮಾಡಿ, ಆಗ ಮಾತ್ರ ಸರ್ಕಾರದ ಮೇಲೆ ಮತ್ತಷ್ಟು ವಿಶ್ವಾಸ ಹೆಚ್ಚಾಗೋದು ಅನ್ನೋ ಸಂದೇಶ ನೀಡಿದ್ದಾರಂತೆ. ಹೀಗಾಗಿಯೇ ಇದರ ಮೊದಲ ಭಾಗವಾಗಿ ಮೋದಿ ಅವರೇ ಸೆಲ್ಫಿ ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದಾರೆ. ಆತ್ಮೀಯರೇ, ಇವತ್ತು ನೀಟ್ ಹಗರಣದ ಬಗ್ಗೆ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣವೇ ಈ ಸೋನಂ ವಾಂಗ್ಚುಕ್. ಯಾಕಂದ್ರೆ ಸೋನಂ ಹೋರಾಟ ಶುರು ಮಾಡಿದ್ದು ಇವತ್ತು ನಿನ್ನೆಯಲ್ಲ. ಕಾಕ್ರೋಚ್ಗಳಂತೆ ನಿನ್ನೆ ಮೊನ್ನೆ ಹುಟ್ಕೊಂಡವರಲ್ಲ, ಬರೋಬ್ಬರಿ 26 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಒಬ್ಬರೇ ಕೂತ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ರು. ಇದು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಶುರುವಾಗ್ತಾ ಇದ್ದಂತೆ ಕಾಕ್ರೋಚ್ ಪಾರ್ಟಿ ಸೇರ್ಕೊಳ್ತು. ಅದರ ಜೊತೆಗೆ ಕಾಂಗ್ರೆಸ್ನವರು ಸೇರ್ಕೊಂಡ್ರು. ಇವತ್ತು ಈ ಮಟ್ಟಿಗಿನ ಜನಾಂದೋಲನ ಸೃಷ್ಟಿಯಾಗಿದೆ ಅಂದ್ರೆ ಅದರ ಮೂಲ ಸೃಷ್ಟಿಕರ್ತರೆ ಈ ಸೋನಂ ವಾಂಗ್ಚುಕ್. ಆದ್ರೀಗ ಇವರ ಮೇಲೆಯೇ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಪ್ರಾಣ ಪಣಕ್ಕಿಟ್ಟು ಉಪವಾಸ ಸತ್ಯಾಗ್ರಹ ಶುರು ಮಾಡಿದವರ ಮೇಲೆ ಡೀಲ್ ಆರೋಪ ಮಾಡ್ತಿದ್ದಾರೆ. ಇದು ಸೋನಂ ವಾಂಗ್ಚುಕ್ರನ್ನ ಕೆರಳಿಸಿದೆ. ಆಸ್ಪತ್ರೆಯಿಂದಲೇ ವಿಡಿಯೋ ಮಾಡಿರೋ ಸೋನಂ ಟೀಕೆ ಮಾಡೋರಿಗೆ ನೇರ ಸವಾಲು ಹಾಕಿದ್ದಾರೆ.
26 ದಿನ ಜೀವವನ್ನೇ ಪಣಕ್ಕಿಟ್ಟು ಸತ್ಯಾಗ್ರಹ ಮಾಡಿದ್ದೇನೆ. ನನ್ನ ಪ್ರಾಮಾಣಿಕತೆಗೆ ಸಾಕ್ಷಿ ಬೇಕೆ? ಡೀಲ್ಗಾಗಿ 26 ದಿನ ಹಸಿವಿನಿಂದ ಬಳಲ್ತಾರ. ನಿರಂತರ ಉಪವಾಸದಿಂದ 11 ಕೆಜಿ ತೂಕ ನಷ್ಟ ಆಗಿದೆ. ಮೆದುಳು ಇತರ ಅಂಗಾಂಗಗಳಿಗೆ ಶಾಶ್ವತ ಹಾನಿಯಾಗಿದೆ. ಆದ್ರೆ ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಾ ಅಂತ ಕಿಡಿಕಾರಿದ್ದಾರೆ. ನಿನ್ನೆಯಷ್ಟೇ ಪ್ರಧಾನಿ ಮೋದಿ ನೀಟ್ ಹಗರಣದ ಬಗ್ಗೆ ತನಿಖೆ ನಡೆಸ್ತೀವಿ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ತರ್ತೀವಿ ಅನ್ನೋ ಅಭಯ ನೀಡಿದ ಮೇಲೆ ಸೋನಂ ಹೋರಾಟ ಕೈ ಬಿಟ್ಟಿದ್ರು. ಆದ್ರೀಗ ಇವರ ಮೇಲೂ ಆರೋಪಗಳ ಸುರಿಮಳೆಯಾಗ್ತಾ ಇದೆ. ಆತ್ಮೀಯರೇ, ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.